ಬೇಡ್ಕೊಂಡೆ ನಾನು. ಲಿಟ್ರಲಿ ನನ್ನ ಹೆತ್ತ ತಾಯಿನ ಈಗಷ್ಟೇ ಕಳ್ಕೊಂಡಿದ್ದೀನಿ ಪವಿತ್ರ. ತಾಯಿ ಇಲ್ಲದ ನೋವು ಏನು ಅನ್ನುವಂಥದ್ದು ಒಂದು ಹೆಣ್ಣಾಗಿ ನೀನು ಒಬ್ಬಳ ಹೆಣ್ಣು ನನ್ನ ಕಷ್ಟನ ಅರ್ಥ ಮಾಡ್ಕೊ. ನನ್ನ ಮಕ್ಕಳು ಅನಾಥರಾಗೋದಕ್ಕೆ ನೀನು ನಮ್ಮ ಮಧ್ಯ ನಮ್ಮ ಜೀವನದಲ್ಲಿ ನೀನ್ ಬಂದು ನಮ್ಮ ಸಂಸಾರವನ್ನ ಒಡಿಬೇಡ. ಪವಿತ್ರ ಜೈರಾಮ್ ನನ್ನ ಪತಿ ಚಂದ್ರಕಾಂತ್ ಜೊತೆ ಮಾತ್ರ ಅಲ್ಲ, ಇನ್ನು ತುಂಬಾ ಜನರೊಟ್ಟಿಗೆ ಅಫೇರ್ಸ್ ಇಟ್ಕೊಂಡಿದ್ರಂತೆ. ಈ ಸತ್ಯವನ್ನ ಇಂಡಸ್ಟ್ರಿಯವರೇ ನನ್ನೊಟ್ಟಿಗೆ ಹೇಳ್ಕೊಂಡಿದ್ದಾರೆ. ನಿನ್ನ ಗಂಡನಿಗೆ ಸುಮಾರು ಟಾರ್ಚರ್ ಕೊಟ್ಟಿಲ್ಲ ಆಕೆ, ಸೀರಿಯಲ್ ಸೆಟ್ನಲ್ಲಿ ತುಂಬಾ ಮೆಂಟಲಿ ಟಾರ್ಚರ್ ಮಾಡಿದಾಳೆ, ಕೈ ಕೊಯ್ಕೊಂಡಿದ್ದಾಳೆ. ಇಷ್ಟೆಲ್ಲ ರಾಧಾಂತ ಮಾಡಿ ಎದುರಿಸಿ ಬೆದರಿಸಿ ನಿನ್ನ ಗಂಡನ್ನ ಒಳಗಾಕೊಂಡ್ಲು ಅನ್ನೋ ಸತ್ಯವನ್ನ ಸಾಕಷ್ಟು ಜನ ನನ್ನ ಬಳಿ ಹೇಳಿದ್ರು. ನಾನು ಕೂಡ ಖುದ್ದು ಕಣ್ಣಾರೆ ನೋಡಿದ್ದೀನಿ. ಚೆನ್ನೈನಲ್ಲಿ ಶೂಟಿಂಗ್ ಇದೆ ಅಂತ ಸುಳ್ಳು ಹೇಳಿ ಹೈದರಾಬಾದ್ ಶೂಟಿಂಗ್ ಹೋಗ್ತಿದ್ರು. ಚೆನ್ನೈನಲ್ಲಿ ಸೆಟ್ಲ್ ಆಗಬೇಕು, ಒಂದು 2-3 ತಿಂಗಳು ವಾಪಸ್ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೈದರಾಬಾದ್ನಲ್ಲಿ ಪವಿತ್ರ ಮನೆಯಲ್ಲಿದ್ರು. ಈ ಎಲ್ಲ ಸತ್ಯವನ್ನ ಕಣ್ಣಾರೆ ಕಂಡ ಮೇಲೆ ಪವಿತ್ರ ಬೇಡ್ಕೊಂಡೆ ನಾನು. ಲಿಟ್ರಲಿ ನನ್ನ ಹೆತ್ತ ತಾಯಿನ ಈಗಷ್ಟೇ ಕಳ್ಕೊಂಡಿದ್ದೀನಿ ಪವಿತ್ರ. ತಾಯಿ ಇಲ್ಲದ ನೋವು ಏನು ಅನ್ನೋಂಥದ್ದು ಒಂದು ಹೆಣ್ಣಾಗಿ ನೀನು ಒಬ್ಬಳ ಹೆಣ್ಣು ನನ್ನ ಕಷ್ಟನ ಅರ್ಥ ಮಾಡ್ಕೊ. ನನ್ನ ಮಕ್ಕಳು ಅನಾಥರಾಗೋದಕ್ಕೆ ನೀನು ನಮ್ಮ ಮಧ್ಯ ನಮ್ಮ ಜೀವನದಲ್ಲಿ ನೀನು ಬಂದು ನಮ್ಮ ಸಂಸಾರವನ್ನು ಒಡಿಬೇಡ. 2 ಮಕ್ಕಳಿದ್ದಾರೆ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ನಾನು ಮತ್ತು ಚಂದ್ರಕಾಂತ್ ಪ್ರೀತಿಸಿ ಮದುವೆ ಆದವರು. ನಮ್ಮ ಸಂಸಾರ ಆನಂದ ಸಾಗರವಾಗಿದೆ. ದಯವಿಟ್ಟು ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮ ಸುಂದರ ದಾಂಪತ್ಯದಿಂದ ಹೊರಟು ಹೋಗು ಅಂತ ಬೇಡಿದ್ರಂತೆ. ಆದರೆ ಶಿಲ್ಪ ಅವರು ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಕೇಳ್ಕೊಂಡ್ರು ಕೂಡ ಚಂದ್ರಕಾಂತ್ ಅವರನ್ನ ಬಿಟ್ಕೊಟ್ಟಿರ್ಲಿಲ್ವಂತೆ ಪವಿತ್ರ ಜೈರಾಮ್. ಈ ರೀತಿ ಸಾಕಷ್ಟು ವಿಚಾರಗಳನ್ನ ಮಾಧ್ಯಮಗಳ ಜೊತೆ ಹಂಚ್ಕೊಳ್ತಿರ್ತಕ್ಕಂಥ ಶಿಲ್ಪ ಅವರು ಹೇಳ್ಕೊಳ್ತಾ ಹೋಗ್ತಾರೆ. ಅನೇಕ ವಿಚಾರಗಳನ್ನ ಹಂಚ್ಕೊಳ್ತಿದ್ದಾರೆ. ಪವಿತ್ರ ಜೈರಾಮ್ಗೆ ನನ್ನ ಪತಿ ಮಾತ್ರ ಅಲ್ಲ, ತುಂಬಾ ಜನರಿದ್ರು. ಈ ಇಲ್ಲೀಗಲ್ ಅಫೇರ್ ಇಟ್ಕೊಳ್ತಾರಲ್ಲ, ಅವರು 1 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಬೇಕು. ಬರೀ ಅವರ ಸುಖ, ಅವರ ಸಂತೋಷ, ಅವರ ಪ್ರೀತಿ, ಅವರ ನೆಮ್ಮದಿ, ಅವರ ಜೀವನ ನಿರ್ವಹಣೆಗೋಸ್ಕರ ಇನ್ನೊಂದು ಸಂಸಾರವನ್ನು ಒಡೆಯೋದು ಎಷ್ಟು ಸರಿ? ಇವತ್ತು ನನ್ನ ಮಕ್ಕಳು ಅನಾಥರಾದ್ರು, ನಮಗೆ ಬೆಂಬಲವಾಗಿ ನನ್ನ ಗಂಡ ಮನೆಗೆ ಬರ್ತಿರ್ಲಿಲ್ಲ ಅನ್ನೋದನ್ನ ಬಿಟ್ರೆ ನಮಗೆ ಊಟಕ್ಕೆ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಹಾಲಿನ ಬಿಲ್ಲು ಎಲ್ಲದಕ್ಕೂ ಕೂಡ 25,000ದಿಂದ 30,000 ತಿಂಗಳಿಗೆ ಮನೆ ಹತ್ರ ಬಂದು ಕೊಟ್ಟೋಗೋರು. ಪವಿತ್ರ ಜೈರಾಮ್ ಸಿಕ್ಕ ಮೇಲೆ ನನ್ನ ಗಂಡ ತುಂಬಾ ಡ್ರಿಂಕ್ ಅಡಿಕ್ಟ್ ಆದ್ರು, ಕುಡಿಯೋರು. ಯಾವತ್ತೂ ಕೂಡ ಬಿಫೋರ್ ಮ್ಯಾರೇಜು ಚಂದ್ರಕಾಂತ್ ಅವರು ಕುಡಿದ್ರು ಕೂಡ ಯಾವತ್ತೂ ನನಗೊಂದು ಪೆಟ್ಟನ್ನ ಮಾಡಿರ್ಲಿಲ್ಲ. ಬಟ್ ಪವಿತ್ರ ಜೈರಾಮ್ ನನ್ನ ಗಂಡನ ಬದುಕಲ್ಲಿ ಬಂದ ಮೇಲೆ ಆತ ಕುಡ್ಕೊಂಡು ಬಂದು ನನಗೆ ಹೊಡಿತಾ ಇದ್ದ, ಚಿತ್ರ ಹಿಂಸೆ ಮಾಡ್ತಾ ಇದ್ದ. ಅವನಿಗೆ ಎಷ್ಟೇ ಹಿಂಸೆ ಕೊಟ್ಟರು ಕೂಡ ನಾನು ಯಾಕೆ ತಡ್ಕೊಂಡಿದ್ದೆ ಗೊತ್ತಾ? 11 ವರ್ಷಗಳ ಕಾಲ ಆತನನ್ನ ಲವ್ ಮಾಡಿದ್ದೆ. ನಾನು ಪ್ರೀತಿಸಿದ್ದೆ ಅನ್ನೋದಕ್ಕಿಂತ ಯಥೇಚ್ಛವಾಗಿ ಚಂದ್ರಕಾಂತ್ ಅವರೇ ನನ್ನನ್ನು ಪ್ರೀತಿಸಿ ನನ್ನ ತಂದೆ ತಾಯಿ ಕೈ ಕಾಲು ಹಿಡಿದು ಒಪ್ಪಿಸಿ ಮದುವೆ ಆಗಿದ್ರು. ಅವರ ಪ್ರೀತಿಗೆ ಸಾಕ್ಷಿಯಾಗಿ, ನಮ್ಮ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ಮಕ್ಕಳುಗಳಿದ್ದಾರೆ. ಆರಂಭದಲ್ಲಿ 2015ರಲ್ಲಿ ನವೆಂಬರ್ 20ಕ್ಕೆ ನಮ್ಮ ಮದುವೆ ಆಗಿತ್ತು. 5 ವರ್ಷಗಳ ಕಾಲ ಹಾಲು ಜೇನಂತೆ ಬೆರೆತು ನಾವು ಸಂಸಾರವನ್ನು ನಡೆಸಿದ್ದೀವಿ. ಅದಕ್ಕೆ ಸಾಕ್ಷಿನೇ ನನ್ನ 2 ಮಕ್ಕಳು. ಇವತ್ತು ಅವರು ಅನಾಥರಾಗಿದ್ದಾರೆ. ಆರಂಭದಲ್ಲಿ ನನಗೆ ಯಾವುದೇ ರೀತಿಯ ಕಷ್ಟ ಕೊಟ್ಟಿರಲಿಲ್ಲ. ಹೀಗಾಗಿ ನೀವು ತುಂಬಾ ಜನ ಕೇಳ್ತಿದ್ರಿ, ಪವಿತ್ರ ಜೈರಾಮ್ ಮತ್ತೆ ಚಂದ್ರಕಾಂತ್ ಅವರು ಮಧ್ಯೆ ಅನೈತಿಕ ಸಂಬಂಧ ಇದೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಯ್ತಲ್ಲ, ಅವತ್ತೇ ಯಾಕೆ ನೀವು ಮೀಡಿಯಾ ಮುಂದೆ ಬರಲಿಲ್ಲ? ಇವತ್ತು ಚಂದ್ರಕಾಂತ್ ಅವರು ಸತ್ತ ಮೇಲೆ ಯಾಕೆ ಮೀಡಿಯಾ ಮುಂದೆ ಬಂದು ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದೀರಾ? ನಿಮಗೆ ಗೊತ್ತಿತ್ತು ಅಲ್ವಾ ನಿಮ್ಮ ಗಂಡ ಸರಿ ಇಲ್ಲ, ಬೇರೊಬ್ಬರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾದ್ಮೇಲೆ ಅವತ್ತೇ ನೀವು ಮೀಡಿಯಾಗಳ ಮುಂದೆ ಬರಬೇಕಿತ್ತು. ನನ್ನ ಗಂಡನಿಂದ ನನಗೆ ಅನ್ಯಾಯ ಆಗ್ತಿದೆ, ಪವಿತ್ರ ಜೈರಾಮ್ ಅವರು ನಮ್ಮ ಸಂಸಾರದಲ್ಲಿ, ನಮ್ಮ ದಾಂಪತ್ಯದಲ್ಲಿ ಹುಳಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಅವತ್ತು ಮಾತನಾಡದೆ ಇರೋರು ಇವತ್ತು ಯಾಕೆ ಮೀಡಿಯಾ ಮುಂದೆ ಬಂದು ಮಾತನಾಡ್ತಿದ್ದೀರಿ? ಆರೋಪಗಳ ಸುರಿಮಳೆಯನ್ನ ಸುರಿಸ್ತಿದ್ದೀರಲ್ಲ ಶಿಲ್ಪ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂತ್ಕೊಂಡು ಕೆಲಸ ಇಲ್ದಿರೋರು ಕೂಡ್ತಾ ಇದ್ದಾರೆ. ಅದನ್ನ ಯಾಕೆ ಮಾಡ್ತಿದ್ದಾರೆ? ಅಂತವ್ರಿಗೆ ಶಿಲ್ಪ ಅವರು ತಿರುಗೇಟ್ ಏನ್ ಕೊಡ್ತಿದ್ದಾರೆ ಗೊತ್ತಾ? ನಾನು ಸ್ಕ್ರಾಚ್ ಲೆವೆಲ್ ಇಂದ, ಅಂದ್ರೆ ಚಂದ್ರಕಾಂತ್ ಅವರು 0 ಇದ್ದಾಗ, ಅವರು ಹೀರೋ ಆಗಿರ್ಲಿಲ್ಲ ಅವತ್ತು, ಆ ದಿನದಿಂದನೂ ಕೂಡ ಒಬ್ಬ ಹೀರೋ ಆಗಿ ನಿಲ್ಲೋವರೆಗೂ ಕೂಡ ಸ್ಕ್ರಾಚ್ ಲೆವೆಲ್ ಇಂದ ಡೇ 1 ಇಂದ ಅವರೊಟ್ಟಿಗೆ ನಿಂತಿದ್ದೀನಿ. ಅವನಿಗೆ ಎಷ್ಟು ಕಷ್ಟಪಟ್ಟ, ಈ ಹಂತಕ್ಕೆ ಬೆಳೆದು ನಿಲ್ಲೋದಕ್ಕೆ ಎಷ್ಟೆಲ್ಲ ಸಫರ್ ಪಟ್ಟ, ಎಷ್ಟು ಅವಮಾನ, ಎಷ್ಟು ನೋವು, ಎಷ್ಟು ಸಂಕಷ್ಟ ಪಟ್ಟಿದ್ದಾನೆ ನನ್ಗೆ ಗೊತ್ತು. ನನ್ನ ಗಂಡನ ಮೇಲೆ ನನ್ಗೆ ರೆಸ್ಪೆಕ್ಟ್ ಇದೆ. ನನ್ನ ಜೊತೆ ಅವ್ರು ಬದುಕ್ತಿಲ್ಲ, ನನ್ನನ್ನು ನಡು ಬೀದಿಲಿ ನಿಲ್ಸಿದ್ರು ಅಥವಾ ಬೀದಿ ಪಾಲ್ ಮಾಡಿದ್ರು ಅಂದಾಕ್ಷಣ ನನಗೆ ಅವನಿಂದ ಮೋಸ ಆಗಿದೆ, ಅವನ್ನ ನಾವು ಡೌನ್ಫಾಲ್ ಮಾಡಬೇಕು, ಅವನ ಕರಿಯರ್ನೇ ನಾನು ಸ್ಪಾಯಿಲ್ ಮಾಡಬೇಕು ಅನ್ನೋವಂಥ ಹೋಗುವಂಥ ನೀಚ ಮನಸ್ಥಿತಿಯ ಹೆಣ್ಣು ನಾನಲ್ಲ. ಹೀಗಾಗಿ ನನ್ನೊಟ್ಟಿಗೆ ಅವನು ಸಂಸಾರ ಅಂದ್ರೆ ಸುಖವಾಗಿ ಸಂತೋಷವಾಗಿ ಬದುಕೋದಕ್ಕೆ ಆತನಿಗೆ ಇಷ್ಟ ಇಲ್ಲ ಅಂದಮೇಲೆ ಆತನ ಸುಖ ಸಂತೋಷ ನೆಮ್ಮದಿ ಇನ್ನೊಬ್ಬಳ ಮಡಿಲಲ್ಲೇ ಇರೋದು ಸತ್ಯ ಆದ್ರೆ, ಅದು ಪವಿತ್ರ ಜೈರಾಮೇ ಆದ್ರೆ ನಾನು ಯಾಕೆ ಅದಕ್ಕೆ ಅಡ್ಡಿ ಆಗ್ಬೇಕು? ಸರಿ, ನನ್ನೊಟ್ಟಿಗೆ ಅವರು ಸಂತೋಷ ಇಲ್ಲ ತಾನೆ, ಅವ್ರು ಯಾರ ಜೊತೆ ಇದ್ರೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತಾರೋ ಅಲ್ಲೇ ಇರ್ಲಿ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೆ.
ಅವರನ್ನ ಕರಿಯರ್ನ ಸ್ಪಾಯಿಲ್ ಮಾಡೋದಾಗಿರ್ಲಿ ಅಥವಾ ಅವನನ್ನ ಡೌನ್ಫಾಲ್ ಮಾಡೋದಾಗಿರ್ಲಿ ನನಗೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಬಟ್ ಆತನ ಖುಷಿ, ಆತನ ನೆಮ್ಮದಿ, ಆತನ ಕರಿಯರ್ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಪತಿಯಾದವರು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದವರು, ಸಾಕಷ್ಟು ಜನರ ಆಶೀರ್ವಾದ, ದೇವರ ಭಗವಂತನ ಕೃಪೆ ಇರುವಾಗ, ಮಾಂಗಲ್ಯ ಸೂತ್ರವನ್ನ ಕಟ್ಟಿಸ್ಕೊಂಡಿರುವಾಗ ಇವತ್ತು ಕಷ್ಟಗಳು ಬಂದಿರ್ಬೋದು, ಇವತ್ತು ಯಾರೋ ಒಬ್ರು ಬಂದು ನಮ್ಮ ಸಂಸಾರವನ್ನು ಹೊಡೆದಿರ್ಬೋದು. ಬಟ್ ಭಗವಂತನ ಕೃಪೆ ಆಶೀರ್ವಾದ ಇದ್ರೆ ನನ್ನ ಗಂಡ ವಾಪಸ್ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ಮೇರೆಗೆ ನಾನು ಕಾಯ್ತಿದ್ದೆ. ಹೀಗಾಗಿ ಮಾಧ್ಯಮಗಳ ಮುಂದೆ ಬಂದಿಲ್ಲ ಅನ್ನುವಂಥ ವಿಚಾರಗಳನ್ನ ಹೇಳ್ಕೊಳ್ತಾ, ನೋಡಿ ಎಷ್ಟೇ ಟಾರ್ಚರ್ ಕೊಟ್ಟಿರ್ಲಿ, ದಿನ ಕುಡ್ಕೊಂಬಂದು ಮನೆಗೆ ಬಂದು ಹೊಡಿಲಿ, ಆದ್ರೆ ಇವತ್ತು ಏನು ಚಂದ್ರಕಾಂತ್ ಅವರ ಕಾರ್ಯಗಳೇನಿದೆಯಲ್ಲ, ಒಂದು ವಾರ ಅವ್ರು ಸತ್ತೋಗಿ 8-10 ದಿನಗಳಾಗ್ತಾ ಬಂತು. ಅವ್ರ ಹೆಂಡತಿ, ಮಕ್ಕಳು, ಅವ್ರ ಕುಟುಂಬಸ್ಥರು ಎಲ್ಲರೂ ನಿಂತ್ಕೊಂಡು ಏನೇನು ಕರ್ಮಗಳು ಮಾಡಬೇಕು, ಪೆದ್ದ ಕರ್ಮ ಅಂತಾರಂತೆ ತೆಲುಗಲ್ಲಿ. ಸೊ ತಿಥಿ ಒಂದು ವಾರಕ್ಕೆ ಏನೇನು ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು, ಆತ್ಮಕ್ಕೆ ಶಾಂತಿ ಸಿಗೋ ಸಲುವಾಗಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಅವ್ರ ಮಗ ಇನ್ನೂ ಚಿಕ್ಕವನ್ರಿ, ಈ ವಯಸ್ಸಿಗೆ ತನ್ನ ತಂದೆಯ ಒಂದು ಕಾರ್ಯಗಳನ್ನು ಮಾಡಬೇಕಲ್ಲ. ಆ ಮಗು ಮಾತಾಡ್ತಾ ಹೇಳುತ್ತೆ, ಅವ್ನಿಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರ ತಾತ ಹೇಳ್ಕೊಡ್ತಾರೆ. ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏರೋಪ್ಲೇನ್ ಅಲ್ಲಿ ಬರ್ತಾರೆ ನಮ್ಮ ಡ್ಯಾಡಿ ಅಂತ ಹೇಳುತ್ತೆ ಆ ಮಗು. ಮಗಳು ಹೇಳ್ತಾಳೆ ಅಪ್ಪನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ. ಬಟ್ ಎಲ್ಲ ವಿಚಾರಗಳನ್ನ ನೋಡಿದಾಗ ಜವಾಬ್ದಾರಿ ಇರಬೇಕು ಯಾವುದೇ ತಂದೆ ತಾಯಿಗೆ. ಮದುವೆ ಆದಮೇಲೆ, ಮಕ್ಕಳಾದಮೇಲೆ, ಅದು ಎಸ್ಪೆಷಲಿ ಪ್ರೀತಿಸಿ ಮದುವೆ ಆದವರು, ತಮ್ಮ ದಾಂಪತ್ಯಕ್ಕೆ ಮಕ್ಕಳುಗಳನ್ನ ಪಡೆದವರು ಅವರ ಕರಿಯರನ್ನ, ಅವರ ಭವಿಷ್ಯವನ್ನ ನೋಡ್ಬೇಕಾಗತ್ತೆ. ಬಹುಶಃ ಚಂದ್ರಕಾಂತ್ ಅವರು ಆ ವಿಚಾರದಲ್ಲಿ ಎಡವಿದ್ರು ಅಂತ ಕಾಣುತ್ತೆ. ಬಹುಶಃ ಪವಿತ್ರ ಜಯರಾಮ್ ಅವರ ಹೆದರಿಕೆ ಬೆದರಿಕೆಗೆ ಬಗ್ಗಿದ್ರು, ಅಥವಾ ನಿಜವಾಗ್ಲೂ ಇವರು ಪ್ರೀತಿಸಿ ಮದುವೆ ಆದಂತ ಶಿಲ್ಪಾನ ಕೈ ಬಿಟ್ಬಿಟ್ಟು ಪವಿತ್ರ ಜಯರಾಮ್ ಅವರ ತೆಕ್ಕೆಗೆ ಬಾಗಿದ್ರೋ ಗೊತ್ತಿಲ್ಲ. ಬಟ್ ಇವತ್ತು ಎರಡೂ ಕುಟುಂಬಗಳು ಒಂದು ರೀತಿಲಿ ಅನಾಥ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಏನೇನ್ ಕಾರ್ಯಗಳು ನಡಿಬೇಕು ಎಲ್ಲ ನಡೀತಾ ಇದೆ. ಸಾಕಷ್ಟು ಮಾಧ್ಯಮ ಮಿತ್ರರು ಹೋಗಿ ಶಿಲ್ಪಾ ಅವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತಿದ್ದಾರೆ. ಈ ಮಾತಾಡಿಸುವಂತ ಸಂದರ್ಭದಲ್ಲಿ ನನ್ನ ಜೀವನ ಯಾವ್ಯಾವ ರೀತಿ ಇತ್ತು ಮತ್ತು ಪವಿತ್ರ ಜಯರಾಮ್ ಬಂದ ಮೇಲೆ ಯಾವ ರೀತಿ ಬದಲಾಯಿತು, ಎಷ್ಟು ಸರ್ವನಾಶ ಆಯ್ತು ಅನ್ನುವಂಥ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ. ಬಟ್ ಶಿಲ್ಪಾ ಫಿನಾನ್ಷಿಯಲಿ ಅವ್ರ ಕಂಡೀಷನ್ ತುಂಬಾ ಕಷ್ಟದಲ್ಲಿದ್ದಾರೆ. ಹೀಗಾಗಿ ಟೆಲಿವಿಷನ್ ಅಸೋಸಿಯೇಷನ್ ತೆಲುಗುನವರು ಅಂದ್ರೆ ಕಿರುತೆರೆಯವರು ಮತ್ತು ಒಂದಿಷ್ಟು ಜನ ಕಲಾವಿದರು ಅವರಿಗೆ ಹೆಲ್ಪ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಮಾಧ್ಯಮ ಮಿತ್ರರು ಕೂಡ ಅವರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಅವರಿಬ್ಬರು ಮಕ್ಕಳಿದ್ದಾರೆ, ಅವರ ಒಂದು ಭವಿಷ್ಯ, ಅವರ ಶಿಕ್ಷಣಕ್ಕೋಸ್ಕರ. ಬಟ್ ಕೊನೆ ಮಾತೇನು ಅಂತಂದ್ರೆ ಶಿಲ್ಪಾ ಇನ್ನೊಂದು ಹೇಳ್ತಾರೆ, ಪ್ರೀತಿಸಿ ಮದುವೆ ಆಗಿರ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಯಾವುದೇ ಆಗಲಿ, ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪರಸ್ಪರ ಕಷ್ಟ ಸುಖಗಳನ್ನ ಆರಂಭದಲ್ಲಿ ಹೇಗೆ ಹಂಚ್ಕೊಳ್ತಾರೋ, ಆರಂಭದಲ್ಲಿ ಯಾವ ರೀತಿ ಪ್ರೀತಿ ಇರುತ್ತೋ ಅದು ನಿರಂತರವಾಗಿ ಇರಬೇಕು. ಟ್ರಾನ್ಸ್ಪರೆನ್ಸಿ ಇದ್ರೆ ಮಾತ್ರ ಒಂದು ಸಂಬಂಧ ಉಳಿಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನ ಹೇಳ್ತಾ, ನನಗಾದಂಥ ಅನ್ಯಾಯ ಯಾವುದೇ ಹೆಣ್ಣಿಗೂ ಆಗದಿರಲಿ, ಈ ಇಲ್ಲೀಗಲ್ ರಿಲೇಶನ್ಶಿಪ್ ಏನಿದೆಯಲ್ಲ ಇದಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರನೇ ಇದಕ್ಕೆ ಯಾವುದಾದ್ರೂ ಒಂದು ಕಠಿಣ ರೂಲ್ಸ್ಗಳನ್ನು ತರಬೇಕು ಅನ್ನುವಂಥದ್ದನ್ನ ಆಕೆಯ ಎದೆಯಲ್ಲಿರ್ತಕ್ಕಂಥ ದುಃಖವನ್ನ, ನೋವನ್ನ ತೋಡ್ಕೊಳ್ತಾ, ನನಗಾಗಿದೆ ಅನ್ಯಾಯ, ಪರವಾಗಿಲ್ಲ, ಆ ಭಗವಂತ ಇದ್ದಾನೆ, ನನಗೆ ಯಾವುದೇ ರೀತಿಯ ಒಂದು ಗಿಲ್ಟ್ ಫೀಲ್ ಇಲ್ಲ, ನಾನು ಪ್ರೀತಿಸಿದಂಥ ಹುಡುಗನ ಜೊತೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಆತನ ಕೈಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಇವತ್ತು ನಮ್ಮ ಬದುಕು ಕಷ್ಟ ಆಗಿದೆ, ಇವತ್ತು ಆತ ಇಲ್ಲ ನಮಗೆ, ಬಟ್ ಅವ್ರ ನೆನಪಲ್ಲಿ ನಾನು ಬದುಕನ್ನು ಸಾಗಿಸ್ತೀನಿ, ಆ ಮಕ್ಕಳ ಜೊತೆ ನಾನು ಬದುಕ್ತೀನಿ ಅನ್ನುವಂಥ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ನಾವು ಕೂಡ ಹೇಳೋದಿಷ್ಟೇ, ಯಾವುದೇ ಹೆಣ್ಣಿಗೂ ಈ ಥರದ್ದು ಒಂದು ಕಷ್ಟ ಬರಬಾರ್ದು, ಇಲ್ಲೀಗಲ್ ಅಫೇರಿಂದ ಯಾರದ್ದೇ ಹೆಣ್ಣಿನ ಸಂಸಾರ ಒಡಿಬಾರ್ದು ಅನ್ನೋದೇ ನಮ್ಮ ಕಳಕಳಿ ಮತ್ತೆ ಮಾನವೀಯತೆಯ ದೃಷ್ಟಿಯ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.